ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಅವರೆಕಾಳು ಸೀಸನ್ನಲ್ಲಿ ಮಸಾಲೆ ಉಪ್ಪಿಟ್ಟು ಮಾಡದೇ ಇದ್ದರೆ ಹೇಗಲ್ವಾ? ಒಂಥರ ಉಪ್ಪಿಟ್ಟಿಗೆ ರಾಜ ಅಂತಲೇ ಹೇಳ್ಬೋದು ಈ ಅವರೆಕಾಳು ಉಪ್ಪಿಟ್ಟು. ಅದರಲ್ಲೂ ನಮ್ಮಮ್ಮ ಅಜ್ಜಿ ಎಲ್ಲ ವಿಶೇಷವಾಗಿ ಮಸಾಲೆ ಹಾಕಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ರು. ಏನು ಚೆನ್ನಾಗಿರ್ತಿತ್ತು ಅಂತೀರಾ. ಮೈಲ್ಡಾಗಿ ಒಂದು ರೀತಿ ಪಲಾವ್ ಥರ ಟೇಸ್ಟ್ ಕೊಡ್ತಾಯಿತ್ತು. ಅದನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಪೂರ್ತಿ ವಾಚ್ ಮಾಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಉಪ್ಪಿಟ್ಟಂದರೆ ಮೂಗು ಮುರಿಯೋರು ಕೂಡ ಇಷ್ಟಪಟ್ಟು ಮಾಡ್ಕೊಳ್ಳೋ ಅಂಥ ಮಸಾಲೆ ಅವರೆಕಾಳು ಉಪ್ಪಿಟ್ಟನ್ನ ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಅದಕ್ಕೆ ಏನೇನು ಬೇಕು ಹಾಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಹೆಚ್ಚಿರುವಂಥ ಈರುಳ್ಳಿ, ಒಂದು 10ರಿಂದ 15 ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಟೊಮೆಟೊ ಹಾಗೆ ಒಂದು ಕ್ಯಾರೆಟ್ನ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಅವರೆಕಾಳನ್ನ ಸ್ವಲ್ಪ ಉಪ್ಪು ಹಾಕಿ ಒಂದು 2 ಕೂಗಷ್ಟು ಬೇಯಿಸ್ಕೊಂಡು ಇದನ್ನು ಇಟ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಅವರೆಕಾಳು ಇಟ್ಕೊಂಡಾಗ ನಿಮಗೆ ಉಪ್ಪಿಟ್ಟು ಬಹಳ ಬೇಗ ಆಗೋಗುತ್ತೆ ಅಂತ ಅಷ್ಟೇ. ಈಗ ರುಬ್ಬೋದಕ್ಕೆ ಒಂದು ಮಸಾಲೆ ಬೇಕು. ಅದಕ್ಕೆ ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿ ಬೇಕಾಗತ್ತೆ. ಇದರಲ್ಲಿ ನೆನಪಿರಲಿ, ತುಂಬ ಮಸಾಲೆನ ಯೂಸ್ ಮಾಡಬಾರ್ದು, ಲೈಟಾಗಿರಬೇಕು. ಹಾಗಾಗಿ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಈ ಎಲ್ಲದರ ಪ್ರಮಾಣ ಸ್ವಲ್ಪ ಕಮ್ಮಿ ಇರಬೇಕು. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇದೇ ಮೇನ್ ಮಸಾಲೆ ನಿಮಗೆ ಇವತ್ತು ಅವರೆಕಾಳು ಉಪ್ಪಿಟ್ಟಲ್ಲಿ ಬೇಕಾಗಿರುವಂಥದ್ದು. ಈಗ ಮಸಾಲೆ ರುಬ್ಬಿದ್ದಾಗಿದೆ, ರವೆನ ಹುರ್ಕೊಂಡು ಬಿಡೋಣ. ನಾನಿಲ್ಲಿ 1 ಕಪ್ಪಷ್ಟು ಅಂದರೆ 1 ಗ್ಲಾಸಷ್ಟು ರವೆನ ತೊಗೊಂಡಿದ್ದೀನಿ. ಇದು ಬಾಂಬೆ ರವೆ. ನೀವು ಬಾಂಬೆ ರವೆ ಇಷ್ಟಪಡಲ್ಲ ಅಂದರೆ ಬನ್ಸಿ ರವೆನಲ್ಲಿ ಕೂಡ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ರವೆನ ನಾವು ಉಪ್ಪಿಟ್ಟಿಗೆಲ್ಲ ಹೇಗೆ ಹುರ್ಕೋತೀವೋ ಅದೇ ರೀತಿ ಸ್ವಲ್ಪ ಹೊಂಬಣ್ಣ ಬರೋ ಅಷ್ಟು ಇದನ್ನು ಹುರ್ಕೋಬೇಕಾಗತ್ತೆ. ಇದೇ ರೀತಿ ನಾನು ಸುಮಾರು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಈಗಾಗಲೇ ತೋರಿಸಿದ್ದೀನಿ. ಅದೆಲ್ಲ ನೀವು ನನ್ನ ಚಾನಲಲ್ಲಿ ವಾಚ್ ಮಾಡ್ಬೋದು. ಸಾಧ್ಯವಾದಷ್ಟು ಈ ವಿಡಿಯೋ ಎಂಡ್ ಸ್ಕ್ರೀನ್ನಲ್ಲಿ ನಾನು ಬ್ರೇಕ್ಫಾಸ್ಟ್ ಪ್ಲೇ ಲಿಸ್ಟ್ನ ಹಾಕಿರ್ತೀನಿ, ಒಮ್ಮೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಹಾಗೆ ಸುಮಾರು ಹಳ್ಳಿ ಶೈಲಿಯ ಸಾಂಬಾರುಗಳನ್ನ ಕೂಡ ತೋರಿಸಿದ್ದೀನಿ, ಅದರ ಪ್ಲೇ ಲಿಸ್ಟ್ನ ಕೂಡ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ, ರವೆ ಎಲ್ಲ ಹುರಿದಿದ್ದಾಗಿದೆ. ಇಷ್ಟಾದರೆ ಸಾಕು, ತುಂಬ ಫ್ರೈ ಮಾಡ್ಕೊಳ್ಳೋದು ಏನು ಬೇಡ. ಈಗ ಅದೇ ಬಾಣಲಿಗೆ ಸುಮಾರು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡಿದ್ಮೇಲೆ ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಇದಕ್ಕೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಆಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಒಂದು ಹೆಚ್ಚಿಟ್ಕೊಂಡಂಥ ಟೊಮೆಟೊನ ಹಾಕ್ಕೋಬೇಕು. ನಿಮಗೆ ಟೊಮೆಟೊ ಉಪ್ಪಿಟ್ಟಲ್ಲಿ ಹಾಕೋದು ಇಷ್ಟ ಇಲ್ಲ ಅಂದರೆ ಲಾಸ್ಟಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಕೂಡ ಇಂಟ್ಕೋಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಲಾಸ್ಟಲ್ಲಿ ಗ್ಯಾಸೆಲ್ಲ ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣನ್ನು ಇಂಟ್ಕೋಬೇಕಾಗತ್ತೆ. ಈಗ ಹೆಚ್ಚಿಟ್ಕೊಂಡಂಥ ಬೀನ್ಸು ಹಾಗೆ ಕ್ಯಾರೆಟ್ನ ಹಾಕ್ಕೋಬೇಕು. ಇದ್ರ ಜೊತೆಗೆ ಬೇಕಿದ್ರೆ ನೀವು ಹೂಕೋಸನ್ನ ಹಾಕ್ಕೋಬೋದು, ಆಲೂಗಡ್ಡೆ ಹಾಕ್ಕೋಬೋದು, ನವಿಲು ಕೋಸನ್ನ ಹಾಕ್ಕೋಬೋದು. ನಿಮ್ಮ ಚಾಯ್ಸು, ನಿಮಗೆ ಯಾವ ತರಕಾರಿ ಇಷ್ಟ ಇದೆ ಅಥವಾ ಯಾವ ತರಕಾರಿ ಆ ಟೈಮ್ಗೆ ಮನೆಯಲ್ಲಿದೆ ಅದರಲ್ಲಿ ನೀವು ಮಾಡ್ಕೋಬೋದು. ಇವತ್ತು ನಾನು ನಿಮಗೆ ಇದನ್ನು ಅವರೆಕಾಳು ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕಿದ್ದ ಕಾಳನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಮಸಾಲೆನ ಸೇರಿಸ್ಕೊಂಡು ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ತರಕಾರಿ ಎಲ್ಲ ನೀವು ಸಪ್ರೇಟಾಗಿ ಬೇಯಿಸ್ಬಿಟ್ಟು ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾಗ ಒಂದು ರೀತಿ ಕ್ರಂಚಿಯಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಬೇಯಿಸ್ಬಿಟ್ಟು ಹಾಕೋದಕ್ಕಿಂತ ಕೂಡ ಇದರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಬೆಂದಿರೋವಂಥ ಅವರೆಕಾಳನ್ನ ಕೂಡ ಸೇರಿಸ್ಕೋಬೇಕು. ಅವರೆಕಾಳು ಸೀಸನಲ್ಲಿ ಮಾತ್ರ ಉಪ್ಪಿಟ್ಟು ಮಾಡ್ಕೋಬೇಕಾ ಅಂತ ಯೋಚನೆ ಮಾಡಬೇಡಿ.
ಹಸಿ ಬಟಾಣಿನಲ್ಲಿ ಕೂಡ ಮಾಡ್ಕೋಬೋದು, ಅಥವಾ ಅವರೆಕಾಳು ಬಟಾಣಿ ಇಲ್ಲ ಅಂದರೂ ಕೂಡ ಮಿಕ್ಸ್ಡ್ ವೆಜಿಟೇಬಲ್ ಹಾಕ್ಕೊಂಡು ಇದೇ ಮಸಾಲೆನ ರುಬ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಹೀಗೆ ಅಂತಿಲ್ಲ, ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನು ಇದಕ್ಕೆ ಅವರೆಕಾಳು ಹಾಕ್ತಾಯಿದ್ದೀನಿ. ಇದರಲ್ಲಿ ಈ ಅವರೆಕಾಳೇ ಒಂದು ರೀತಿ ಸ್ಪೆಷಾಲಿಟಿ ಅಂತ ಕೂಡ ಹೇಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಣ್ಣೆ ಸೈಡಲ್ಲಿ ಬಿಡೋವರೆಗೂ, ಅಂದರೆ ಇದರಲ್ಲಿ ಇರೋವಂಥ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟೊತ್ತಿಗೆ ನಾವು ಹಾಕಿರೋವಂಥ ತರಕಾರಿ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ, ಈರುಳ್ಳಿ ಟೊಮೆಟೊ ಕೂಡ ಫ್ರೈ ಆಗಿರುತ್ತೆ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾವು ಮಸಾಲೆ ಹಾಕಿದ ತಕ್ಷಣ ಉಳಿದ ಪದಾರ್ಥಗಳು ಹಾಕ್ಕೊಂಡ್ಬಿಟ್ರೆ ಆ ಹಸಿ ವಾಸನೆ ನಿಮಗೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಈಗ ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾವು ಹುರಿದಿಟ್ಕೊಂಡಂಥ ರವೆನ ಸೇರಿಸ್ಕೋಬೇಕು. ಇದೇನಪ್ಪ ಇದು, ರವೆನೇ ಹಾಕ್ಬಿಟ್ಲು, ಈಗಲೇ ನೀರು ಹಾಕಿ ಕುದಿಸ್ಕೊಂಡು ನಂತರ ತಾನೇ ರವೆ ಹಾಕ್ಕೋಬೇಕು, ಮುಂಚೆನೇ ರವೆ ಹಾಕ್ಕೊಂಡು ಬಿಡ್ತಾರಾ ಎಲ್ಲಾದರೂ ಅಂತ ಅನ್ಕೋತಿದ್ದೀರ ಅಲ್ವಾ? ಈ ರೀತಿ ಮಾಡಿ ನೋಡಿ ನೀವು. ಒಂದು ಸ್ವಲ್ಪ ಕೂಡ ಗಂಟಿಲ್ಲದೆ ಉಪ್ಪಿಟ್ಟು ನಿಮಗೆ ಸಾಫ್ಟಾಗಿ ಮೃದುವಾಗಿ ಹಾಗೆ ಟೇಸ್ಟಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ರವೆ ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಆ ಮಸಾಲೆ ಜೊತೆಗೆ ಹುರ್ಕೋಬೇಕಾಗತ್ತೆ. ಈ ರೀತಿ ಮಾಡಿದಾಗ ರವೆ ಪ್ರತಿಯೊಂದಕ್ಕೂ ಮಸಾಲೆ ಚೆನ್ನಾಗಿ ಹಿಡಿದಿರುತ್ತೆ. ಮತ್ತು ನೀವು ನೀರು ಹಾಕಿದಾಗ ಒಂದು ಸ್ವಲ್ಪ ಕೂಡ ಗಂಟಾಗಲ್ಲ. ನೀವು ನೀರು ಹಾಕಿ ಆಮೇಲೆ ರವೆ ಹಾಕಿ ಆ ಉಪ್ಪಿಟ್ಟು ಟೇಸ್ಟನ್ನು ಕೂಡ ಒಂದು ಸರಿ ನೋಡಿ. ಈ ರೀತಿ ರವೆ ಹಾಕ್ಕೊಂಡು ರವೆನ ಸ್ವಲ್ಪ ಫ್ರೈ ಮಾಡಿ ನಂತರ ನೀವು ನೀರನ್ನು ಹಾಕ್ಕೊಂಡು ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಇದು ಒಂದು ರೀತಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಉಪ್ಪಿಟ್ಟಿನ ಟೇಸ್ಟು. ಈಗ ಕಾದಿರೋ ಅಂಥ ಬಿಸಿ ನೀರನ್ನ ಹಾಕ್ಕೋಬೇಕು. ಅಂದರೆ ಈಗ ನೀವು 1 ಗ್ಲಾಸಷ್ಟು ರವೆನ ತೊಗೊಂಡಿದ್ರೆ ಸುಮಾರು 3 ಗ್ಲಾಸಷ್ಟು ನಿಮಗೆ ನೀರು ಬೇಕಾಗುತ್ತೆ. ಈಗ ನಮಗೆ ಉಪ್ಪಿಟ್ಟು ಉದುದ್ರಾಗಿರಬೇಕು ಅನ್ನೋರು 2.5ರಿಂದ 2.25 ಗ್ಲಾಸಷ್ಟು ನೀರು ಸಾಕಾಗುತ್ತೆ. ಸ್ವಲ್ಪ ಮೃದುವಾಗಿ ಸಾಫ್ಟಾಗಿರಲಿ ಅನ್ನೋರು 3 ಗ್ಲಾಸಷ್ಟು ನೀರನ್ನು ಹಾಕ್ಕೋಬೋದು. ನಾನಿಲ್ಲಿ ಸುಮಾರು 3 ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೀನಿ. ನೋಡಿ, ಒಂದು ಸ್ವಲ್ಪ ಕೂಡ ಗಂಟಿಲ್ಲದೆ ಟೆಕ್ಸ್ಚರ್ ಕೂಡ ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಒಮ್ಮೆ ಮಾಡಿ ನೋಡಿ, ರವೆ ಹಾಕಿ ಆಮೇಲೆ ನೀರು ಹಾಕಿ, ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಈಗ ಇದು ಸ್ವಲ್ಪ ಹರಳ್ತಾ ಇದ್ದಂಗೆ ಇದನ್ನು ಹಾಗೆ ಕೂಡ ನೀವು ಸರ್ವ್ ಮಾಡ್ಬೋದು. ಇಲ್ಲಾಂದರೆ ಇನ್ನೂ ರುಚಿಯಾಗಿರಬೇಕು ಅಂದರೆ ಇದಕ್ಕೆ ಮೇಲೆ ಇನ್ನೊಂದಷ್ಟು ಕಾಯಿ ತುರಿನ ಹಾಕ್ಕೊಂಡಾಗ ರುಚಿ ಇನ್ನೂ ಚೆನ್ನಾಗಿರುತ್ತೆ. ನಾವು ರುಬ್ಬೋದಕ್ಕೆ ಕೇವಲ 1 ಟೇಬಲ್ ಸ್ಪೂನಷ್ಟು ಮಾತ್ರ ಉಪಯೋಗಿಸಿರೋದ್ರಿಂದ ಇಲ್ಲಿ ನೀವು ಕಾಯಿಯನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಈ ಕಾಯಿ ಅವರೆಕಾಳು ಎಲ್ಲ ನಿಮ್ಮ ಚಾಯ್ಸಿಗೆ ಬಿಟ್ಟಿದ್ದು, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ತುಪ್ಪನ ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿಟ್ಟು ಅರಳಕ್ಕೆ ಬಿಟ್ಟಾಗ ನಿಮಗೆ ಆ ಉಪ್ಪಿಟ್ಟಲ್ಲಿ ತುಪ್ಪದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಮತ್ತು ಉಪ್ಪಿಟ್ಟು ಕೂಡ ನಿಮಗೆ ಟೇಸ್ಟಾಗಿ ಬರುತ್ತೆ. ಈಗ ನೋಡಿ, ಮಸಾಲೆ ಅವರೆಕಾಳಿನ ಉಪ್ಪಿಟ್ಟು ರೆಡಿ ಆಯಿತು. ಇವತ್ತು ನಿಮಗೆ ನಾನು ಮಾಡಿರೋ ಈ ವಿಧಾನ ಇಷ್ಟ ಆದರೆ ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.